ಹುಮನಾಬಾದ್ ಪಟ್ಟಣದ ಶ್ರೀ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಆಯೋಜಿಸಿದ್ದ ದೇಶಿ ಆಟಗಳ ಕ್ರೀಡಾಕೂಟಕ್ಕೆ ಸಂಸ್ಥೆಯ ಅಧ್ಯಕ್ಷ ರಮೇಶ್ ಗಾದಗೋಟಿ ಆಟ ಆಡುವ ಮೂಲಕ ಚಾಲನೆ ನೀಡಿ ಬಳಿಕ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದ್ದಾರೆ. ಆಟಗಳಲ್ಲಿ ಭಾಗವಹಿಸುವುದು ಮುಖ್ಯವಾಗಿದೆ. ವಿದ್ಯಾರ್ಥಿಗಳು ಸೋಲು ಗೆಲುವು ಸಮನಾಗಿ ತಿಳಿದು ಆಟಗಳಲ್ಲಿ ಭಾಗವಹಿಸಬೇಕಾಗಿದ್ದು, ಆಟದಲ್ಲಿ ಸರಿಯಾದ ನಿರ್ಣಯ ನೀಡುವ ಮೂಲಕ ವಿದ್ಯಾರ್ಥಿಗಳಿಗೆ ಹುರಿದುಂಬಿಸಬೇಕೆಂದು ಕಿವಿಮಾತನ್ನ ತಿಳಿಸಿದ್ದಾರೆ. ದೇಸಿ ಆಟಗಳಾದ ಕಪ್ಪೆ ಆಟ, ಗೋಟಿ ಆಟ ಮತ್ತು ಕಣ್ಣು ಮುಚ್ಚಾಲೆ ಆಟ ಸೇರಿದಂತೆ ಅನೇಕ ಆಟಗಳನ್ನು ಆಡುವ ಮೂಲಕ 5 ಕಾಲಿನ ಓಟ ಸೇರಿದಂತೆ ಇನ್ನೂ ಮುಂತಾದ ಆಟಗಳನ್ನು ಆಡಿಸಲಾಗಿದೆ. ಆಟದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ನೀಡಲಾಗಿದ್ದು, ಡಿವೈಎಸ್ಪಿ JS ನ್ಯಾಮೇಗೌಡ ಕ್ರೀಡಾಕೂಟವನ್ನು ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್ ತಿಳಿಸಿದ್ದಾರೆ. ಮುಖ್ಯ ಅತಿಥಿ ಕಿರಣ್ ಪಾಟೀಲ್, ಸಂತೋಷ್ ಮಾತಾ ಮತ್ತು ಅನಿಲ್ ಪಲ್ಲರಿ ಸೇರಿದಂತೆ ಸುಮಾರು 1000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಭಾಗಿಯಾಗಿದ್ದರು. ಶ್ರೀ ವಿವೇಕಾನಂದ ಎಜುಕೇಷನ್ ಸೊಸೈಟಿ ಅಡಿಯಲ್ಲಿ ನಾವು ದೇಸಿ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೀವಿ. ಇದು ಇದೇ ತಿಂಗಳ 28, 29 ನಾವು ನಡೆಸ್ತಾ ಇದ್ದೀವಿ. ಇದರಲ್ಲಿ ಒಂದು 22 ಆಟಗಳನ್ನು ನಾವು ಆರಿಸ್ಕೊಂಡಿದ್ದೀವಿ, ದೇಸಿ ಕ್ರೀಡೆಗಳನ್ನು. ಮತ್ತು ನಾವು 144 ಒಂದು ಸ್ಕೂಲ್ಗಳಿಗೆ ಆಹ್ವಾನವನ್ನು ಕೊಟ್ಟಿದ್ದೀವಿ. ಇದು ಇಂಗ್ಲೀಷ್ ಮೀಡಿಯಮ್ ಆಗಲಿ, ಹಿಂದಿ ಮೀಡಿಯಮ್ ಮತ್ತು ಉರ್ದು ಮೀಡಿಯಮ್ ಎಲ್ಲ ಹುಡುಗರಿಗೆ ಆಹ್ವಾನ ಕೊಟ್ಟಿದ್ದೀವಿ. 80 ಸ್ಕೂಲಿಗೆ ನಮ್ಮ ಹತ್ರ ರಿಜಿಸ್ಟ್ರೇಷನ್ ಮಾಡಿಕೊಂಡು ಸುಮಾರು 1500ಕ್ಕಿಂತ ಮೇಲ್ಗಡೆ ಹುಡುಗರು ನೋಂದಣಿ ಮಾಡಿಕೊಂಡಿದ್ದಾರೆ. ಮತ್ತು ಸುಮಾರು 22 ಆಟಗಳನ್ನು ಆಡಿಸ್ತಾ ಇದ್ದೀವಿ. ಇದರಲ್ಲಿ ಬಿಲ್ಲುಬಾಣ ಇದೆ, ಬಳೆಚೂರು ಆಟ ಇದೆ, ಪಗಡಿ ಆಟ ಇದೆ, ಕುಂಟೆಬಿಲ್ಲೆ ಆಟ ಇದೆ, ಮಟಕೆ ಆಟ ಇದೆ, ಲಗೋರಿ ಇದೆ, ಮತ್ತು ಬುಗುರಿ ಆಟ ಇದೆ, ಗಿಲ್ಲಿ ದಾಂಡು ಇದೆ, ಲಗೋರಿ ಇದೆ, ಆಮೇಲೆ ಗುಲೇಲ್ ಆಟ ಇದೆ. ಹೀಗೆ 22 ಆಟಗಳನ್ನು ಆಡಿಸ್ತಾ ಇದ್ದೀವಿ. ಇದು 4 ವಲಯಗಳಿದೆ, ಹುಮನಾಬಾದ್ ನಾರ್ತ್ ಮತ್ತು ಸೌತು, ಆಮೇಲೆ ಹುಡುಗಿ ಮತ್ತು ಮಾಣಿಕನಗರ 4 ವಲಯಗಳನ್ನ ಆಡಿಸ್ತಾ ಇದ್ದೀವಿ. ಮುಂದಿನ ದಿನಗಳು ಹೀಗೆ ಮುಂದೆ ತಾಲೂಕು ಆಗಲಿ, ಡಿಸ್ಟ್ರಿಕ್ಟ್ ಮತ್ತು ಸ್ಟೇಟ್ ವೈಸ್ ಮಾಡಬೇಕಂತ ನಮ್ದು ಆಸೆ ಇದೆ. ಎಲ್ಲ ಚೆಂದ ಪ್ರತಿಕ್ರಿಯೆ ಚೆಂದ ಸಿಕ್ಕಿದೆ, ಎಲ್ಲ ಹುಡುಗರು ಬಂದಿದ್ದಾರೆ. ಈಗಾಗಲೇ ಆಟಗಳು ನಡೀತಾ ಇದ್ದಾವೆ. ಸ್ವಲ್ಪ ಉಳಿದ ಆಟ ನಾಳೆನೂ ಕ್ಯಾರಿ ಫಾರ್ವರ್ಡ್ ಮಾಡಬೇಕು. ಇದ್ರಾಗ ಯಾರು ಪ್ರೈಸ್ ಗೆಲ್ತಾರೆ ಅವರಿಗೆ 30 ತಾರೀಕು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇಟ್ಕೊಂಡಿದ್ದೀವಿ. ಹುಡುಗರಿಗೆ ಮೆಡಲ್ಸ್ ಕೊಟ್ಟಿದ್ದೀವಿ ಮತ್ತು ಆಮೇಲೆ ಸರ್ಟಿಫಿಕೇಟ್ಸು, ಗ್ರೂಪ್ ಇವೆಂಟ್ ಕಪ್ಸ್ ಕೊಡಬೇಕಂತ ಕೊಡ್ತಾಯಿದ್ದೀವಿ. ಇಷ್ಟನ್ನ ಮಾಡ್ತಾಯಿದ್ದೀವಿ. ದೇಸಿ ಕ್ರೀಡೆ ಯಾಕಂದ್ರೆ ಸರ್, ಈಗ ಆಲ್ರೆಡಿ ಗೌರ್ಮೆಂಟ್ ಕಡೆಯಿಂದ, ಡಿಪಾರ್ಟ್ಮೆಂಟ್ ಕಡೆಯಿಂದ ಗೇಮ್ಸ್ ಎಲ್ಲ ಆಗ್ತಾಯಿದೆ. ಹುಬ್ಬಳ್ಳಿ ಲೆವೆಲ್ ಆಗಲಿ, ತಾಲೂಕು ಲೆವೆಲ್, ಸ್ಟೇಟೆಲ್ಲ ಆಗ್ತಾಯಿದೆ. ಎಲ್ಲ ಹುಡುಗರು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ಈಗ ನಾವು ಮಾಡಿ ಸೇಮ್ ರಿಪಿಟೇಷನ್ ಆಗುತ್ತೆ ಅದು. ಅದರಲ್ಲಿ ಮತ್ತು ನಾವು ಅನಿಸ್ತು, ಮತ್ತು ನಾವು ಯಾಕೆ ನಮ್ಮ ದೇಶಿ ಕ್ರೀಡೆಗಳಿಗೆ ಆಡಿಸ್ಬಾರ್ದು ನಾವು? ಯಾಕಂದ್ರೆ ನಮ್ಮ ಹುಡುಗರಿಗೆ ಇವತ್ತು ನಾಳೆ ಮೊಬೈಲ್ದಾಗ PUBG ಗೇಮು, ಆ ಗೇಮ್ ಎಲ್ಲ ವೀಡಿಯೋ ಗೇಮ್ಸ್ ಎಲ್ಲ ಅದ್ರ ಬಗ್ಗೆ ಗೊತ್ತಿದೆ. ಆದರೆ ನಮ್ಮ ಹುಡುಗರಿಗೆ, ನಮ್ಮ ಸ್ಟಾಫ್ಗೆ ಭಾಳಷ್ಟು ಹೆಸರುಗಳು ಗೊತ್ತಿಲ್ಲ ಆಟದ್ದು. ಅಂಥ ಆಟಗಳನ್ನು ಹುಡುಕಂದು ಮತ್ತು ಅವರಿಗೆ ಕಲಿಸಿ, ಇದು ಫಸ್ಟ್ ನಮ್ಮ ಸ್ಟಾಫ್ ಕಲ್ತಿದ್ದಾರೆ ಆಟಗಳು, ಕಲ್ತು ನಮ್ಮ ಹುಡುಗರಿಗೆ ಕಲಿಸಿ ನಮ್ಮ ಹುಡುಗರಿಗೆ ಆಟ ಆಡಿಸ್ತಾ ಇದ್ದಾರೆ. ಬೇರೆ ಪಾರ್ಟಿಸಿಪೇಂಟ್ ಬಂದವರಿಗೆ 1500 ಹುಡುಗರು ಬಂದಿದ್ದಾರೆ. ಅಂದರೆ ನಾವು ಇರೋದು 7 ಫಿಸಿಕಲ್ ಟೀಚರ್ಸ್ ಇದ್ದಾರೆ. ಆದರೆ ನಮ್ಮ ಹುಡುಗರು ಟೀಚರ್ಸ್ ಎಲ್ಲ ಟೀಚಿಂಗ್, ನಾನ್ ಟೀಚಿಂಗ್ ಇನ್ವಾಲ್ವ್ ಆಗಿ ಒಂದು ಗ್ರ್ಯಾಂಡ್ ಈವೆಂಟ್ ಆಗಿ ನಾವು ಮಾಡ್ತಾಯಿದ್ದೀವಿ. ಸಾವಿರಾರು ವರ್ಷಕ್ಕಿಂತ ನಾವು ಆಟ ಕೊಟ್ಟು ಬರ್ತಿದ್ದೀವಿ. ಏನಂದರೆ ದೇಸಿ ಕ್ರೀಡೆಗಳು, ಟ್ರೆಡಿಷ್ನಲ್ ಗೇಮ್ಸ್ ಅಂತಾರೆ ಇವಕ್ಕೆ. ಅದು ನಮ್ಮದೇನು ಬ್ರಿಟಿಷ್ ರಾಜ್ ಬಂತು, ಕಾಲನೈಸೇಷನ್ ಆಯಿತು ಇಂಡಿಯಾ, ಅವಾಗೆಲ್ಲ ವೆಸ್ಟರ್ನ್ ಆಟಗಳು, ಏನಂತ್ರಿ ಪಾಶ್ಚಾತ್ಯ ಆಟಗಳು ಬಂದು ನಮ್ಮದಿಂದ ಹವಿಯಾಗಿಬಿಟ್ಟು ನಮ್ಮ ಆಟಗಳು ಮರ್ತು ಬಿಟ್ಟಿದ್ದೀವಿ ನಾವು. ಇದು ಆಟಗಳು ಏನಂದರೆ ಜಾಸ್ತಿ ಇದಕ್ಕೇನು ಎಕ್ವಿಪ್ಮೆಂಟ್ಸು, ಸ್ಪೋರ್ಟ್ಸ್ ಮೆಟೀರಿಯಲ್ ಬೇಕಾಗಿಲ್ಲ. ಸುಮ್ಮನೆ ನಮ್ಮಲ್ಲಿ ಸಿಕ್ಕಿವ ಆಟವೇ ಆಡ್ಬಿಡ್ತಾರೆ. ದೊಡ್ಡ ಕ್ರಿಕೆಟ್ ಗ್ರೌಂಡ್, ದೊಡ್ಡ ಗ್ರೌಂಡ್ ಬೇಕಿಲ್ಲ, ಸಣ್ಣ ಸಣ್ಣ ಸ್ಥಳಗಳೇ ಆಡ್ಬೋದು ಇದು. ಅದು ಪುನಶ್ಚೇತನ ಮಾಡಬೇಕಲ್ಲ. ಸರ್ಕಾರ ಇಷ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನೊಂದು ಅಸೋಸಿಯೇಷನ್ ಕ್ರಿಯೇಟ್ ಮಾಡಿದ್ದಾರೆ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲೂ ಇದೆ. ಮತ್ತು ಇವೇನು ಆಟ ಆಡ್ತಿದ್ವಿ ನಾವು, ನಮ್ಮ ಖಾಲಿ ಭಾರತ ದೇಶದಾಗಲೆಲ್ಲ ಎಲ್ಲ ಪ್ರಾಂತದಲ್ಲಿ ಆಡ್ತಾರೆ. ಹೆಸರು ಬೇರೆ ಬೇರೆ ಇದೆ ಅಷ್ಟೇ. ಮತ್ತು ಸೌತ್ ಏಷ್ಯನ್ ನಮ್ಮದೇನು ಕಂಟ್ರೀಸ್ ಇದ್ದಾವೆ, ಅದರಲ್ಲಿ ಕೂಡ ಗೇಮ್ಸ್ ಕಾಮನ್ ಇದ್ದಾವೆ. ಗೋಟಿ ಆಟ ಅಲ್ರಿ, ಮತ್ತು ರಾಮಕೂಟ ಅಂತ ಆಟ, ಇಂಥವೆಲ್ಲ ಸೌತ್ ಏಷ್ಯನ್ ನಾವೆಲ್ಲ ಹಿಂದಕ್ಕೆಲ್ಲ ನಮ್ಮ ಜೋಳ ರಾಜ್ಯದಾಗೆಲ್ಲ ನಮ್ಮದೆಲ್ಲ ಭಾರತ ದೇಶ ಎಲ್ಲ ಕಡೆ ಹರಡಿತ್ತು. ನಮ್ಮದು ನಮ್ಮ ಭಾರತದ ರಾಜರು ಆಳ್ಯಾರ ಸೌತ್ ಏಷ್ಯಾ ಪೂರ್ತಿ. ಅವಾಗೆಲ್ಲ ನಮ್ಮ ಆಟಗಳೆಲ್ಲ ಎಲ್ಲ ಹರಡಿದ್ದು, ಅದಕ್ಕೆ ಎಲ್ಲ ಕಡೆ ಇದ್ದಾವೆ. ಆ ಸಂಸ್ಕೃತಿ ಉಳಿಸಿ ಮತ್ತು ಬೆಳೆಸ್ಬೇಕಂತ ಅಷ್ಟೇ ನಮ್ಮ ಇಚ್ಛೆ ಇದೆ. ಇಲ್ಲ, ಎಲ್ಲರೂ ಬಂದಮೇಲೆ ಎಲ್ಲರಿಗೂ ಒಂದು ಏನೋ ಕೊಡಬೇಕಲ್ಲ, ಪ್ರಶಸ್ತಿ ಆಗಲಿ, ಏನೋ ಕೊಡಬೇಕು. ಪ್ರಶಸ್ತಿ ಯಾರು ಗೆದ್ದಂಗಿಲ್ಲ ಆ ಹುಡುಗರಿಗೆ ಬೇಕಲ್ಲ, ಅವ್ರಿಗೂ ನಾವು ಪಾರ್ಟಿಸಿಪೇಟ್ ಮಾಡಿದ್ರೆ ಸರ್ಟಿಫಿಕೇಟ್ ಕೊಡ್ತಾಯಿದ್ದೀವಿ. ನಿರ್ಣಾಯಕರು ಒಂದೊಂದು ಆಟದಲ್ಲಿ ಭಾಗವಹಿಸಿ ಸರಿಯಾದ ರೀತಿಯಿಂದ ಕ್ರೀಡೆಯನ್ನು ನಡೆಸಿಕೊಳ್ಳಲು tocó. ब्यूरो रिपोर्ट सजीश लंबूनवर, भारत वैभव न्यूज़, हुमनाबाद।
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News Channel, and BV Fast Web News from all the talukas of Karnataka. If interested, send your resume to 9482633333.